ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪೂರ್ವಿ, ಏನಿದು? ಪ್ರೀತಿಯ ನಂದನ್ ಅವರೇ, ನಿಮಗೆ ಫೋನ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ನಿಮ್ಮನ್ನ ಭೇಟಿ ಮಾಡುವಾಗಲೂ ಹೇಳಕ್ಕೆ ನೋಡಿದೆ. ಇದು ನಿಮ್ಮ ಹತ್ರನೇ ಇತ್ತಾ? ಮತ್ತೆ ನೀವು ಅಕ್ಕನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಇದನ್ನ ಓದದ್ಮೆ ಯಾಕೋ ನಿಮ್ಗೆ ಅಕ್ಕ ಅಪರಾಧಿ ತರ ಕಾಣಿಸ್ತಿದ್ದಾಳ? ಇದನ್ನ ನಿಮ್ಗೆ ಹೇಳ್ಬೇಕು ಅಂತಾನೆ ಅಕ್ಕ ಇಷ್ಟು ದಿನ ಒದ್ದಾಡ್ತಾ ಇದ್ದಿದ್ದು. ನಿಜವಾಗ್ಲೂ ಹೇಳ್ತೀನಿ ಬಾವ, ಇದರಲ್ಲಿ ಅಕ್ಕಂದೇನು ತಪ್ಪಿಲ್ಲ. ಅವತ್ತು ಅಪ್ಪಯ್ಯ ಮದುವೆ ಖರ್ಚನ್ನ ನಿಭಾಯಿಸಕ್ಕಾಗದೆ ಸೋತು ಕುಂತಾಗ ಶೋಭರಾಜ್ ಬಂದ. ಮತ್ತೆ ಒಂದ್ಸಲ ಡ್ಯಾನ್ಸ್ ಮಾಡು ಅಂದ. ದುಡ್ಡು ಕೊಡ್ತೀನಿ ಅಂತ ಅಂದ. ಅದಕ್ಕೆ ಅತ್ತೆವ್ವ ಒಪ್ಪಿ ಅಕ್ಕನ್ನು ಒಪ್ಸಿದ್ರು. ಅಪ್ಪಯ್ಯನ ಮರ್ಯಾದೆ ಉಳ್ಸಕ್ಕೋಸ್ಕರ ಅಕ್ಕ ಒಪ್ಕೊಂಡಿದ್ದು ಅಷ್ಟೇ. ಆದ್ರೆ ಅವಳಿಗೆ ಖಂಡಿತವಾಗ್ಲೂ ಗೊತ್ತಿರ್ಲಿಲ್ಲ ಮದುವೆ ದಿನಾನೇ ಡ್ಯಾನ್ಸ್ ಶೋ ಇರ್ತೈತೆ ಅಂತ. ಮಾರನೇ ದಿನ ಬಂದು ಆ ಶೋಭರಾಜ್ ಕರೆದಾಗ್ಲೇ ಅಕ್ಕಂಗೆ ಗೊತ್ತಾಗಿದ್ದು ಡ್ಯಾನ್ಸ್ ಅವತ್ತೇ ಇರೋದು ಅಂತ. ಅವಳು ಏನಾದ್ರೂ ಬರ್ದೇ ಇದ್ರೆ ಅಪ್ಪಯ್ಯನಿಗೆ ಡ್ಯಾನ್ಸ್ ವಿಷಯ ಎಲ್ಲ ಹೇಳ್ಬಿಡ್ತೀನಿ. ಆಗ ಅಪ್ಪಯ್ಯ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾರೆ ಅಂತ ಹೆದರಿಸಿ ಒಪ್ಸ್ದ. ಆದ್ರೆ ಅಕ್ಕ ಮಾತ್ರ ನೀವ್ ಒಪ್ಪಿಗೆ ಕೊಡೋವರೆಗೂ ಹೋಗಕ್ಕಿಲ್ಲ ಅಂತ ಅಂದ್ಲು. ನನ್ ಮುಖಾಂತರನು ನಿಮ್ಗೆ ಈ ವಿಷಯ ಹೇಳಕ್ಕೆ ಪ್ರಯತ್ನ ಪಟ್ಲು. ನಾನು ನಿಮ್ಗೆ ಅವತ್ತು ವಿಷಯ ಹೇಳಕ್ಕೆ ಅಂತ ಬಂದಾಗ ಮನೆ ದೇವ್ರ ಪೂಜೆ ಅಂತ ಏನೋ ಆಗಿ ನಿಮಗೆ ನಾನು ವಿಷಯನೇ ಹೇಳಕ್ಕಾಗ್ಲಿಲ್ಲ. ಆಮೇಲೆ ಅವಳು ನಿಮ್ಗೆ ಈ ಪತ್ರವ ಬರ್ದಿದ್ದು. ನೀವು ಹೂವಿನ ಬೊಕ್ಕೆ ಕಳಿಸಿದಾಗ ಒಪ್ಪಿಗೆ ಅಂತ ಹೇಳಿನೇ ಈ ಬೊಕ್ಕೆ ಕಳಿಸಿದ್ದೀರಾ ಅಂತ ಅವಳು ತಿಳ್ಕೊಂಡು ಡ್ಯಾನ್ಸ್ಗೆ ಹೋಗಿದ್ದು. ಅವಳನ್ನ ಮುಹೂರ್ತಕ್ಕೆ ಮುಂಚೆ ಕರ್ಕೊಂಬರ್ತೀನಿ ಅಂತ ಮಾತು ಕೊಟ್ಟಿದ್ದ ಆ ಶೋಭರಾಜು. ಆದ್ರೆ ಮೋಸ ಮಾಡ್ಬಿಟ್ಟ. ಅವಳನ್ನ ಕರ್ಕೊಂಡೇ ಬರ್ಲಿಲ್ಲ. ಅದಕ್ಕೆ ಮುಂಚೆ ಅಕ್ಕನ್ಗೆ ಎಲ್ಲ ಕಡೆಯಿಂದನೂ ಮೋಸ ಆಗೋಯ್ತು. ಆದ್ರೆ ಅವಳು ಖಂಡಿತವಾಗ್ಲೂ ನಿಮಗ್ ಮೋಸ ಮಾಡಿಲ್ಲ. ನೋಡಿ, ನಿಮಗೀಗ ಎಲ್ಲ ಅರ್ಥ ಆಗೈತೆ, ಕ್ಲಿಯರ್ ಆಗೈತೆ ಅಂತ ನಾನು ಅನ್ಕೋತಾ ಇದ್ದೀನಿ. ದಯವಿಟ್ಟು ಅಕ್ಕನ್ನ ಕ್ಷಮಿಸ್ಬಿಡಿ. ಅವಳ ಜೊತೆ ಮೊದ್ಲೇ ನನ್ಗಿದ್ಬಿಡಿ. ನನ್ನ ಕುತ್ತಿಗೆಗೆ ಈ ತಾಳಿ ಬಿದ್ದಿದ್ದು ಒಂದು ಆಕಸ್ಮಿಕ. ಇದು ನನ್ನ ಕುತ್ತಿಗೆಗೆ ಬಿದ್ದಾಗಿಂದ ಪ್ರತಿ ಕ್ಷಣನೂ ನಾನು ನರಳುತ್ತಾ ಕಳೀತಾ ಇದ್ದೀನಿ. ಅಕ್ಕನೂ ಅಷ್ಟೇ ಕಣ್ಣೀರು ಹಾಕ್ತಾ ಬದುಕ್ತಾ ಇದ್ದಾಳೆ. ಇದರಿಂದ ನನಗೆ ಮುಕ್ತಿ ಕೊಡಿಸಿ. ಇದು ಇರಬೇಕಾಗಿರೋದು ಅಕ್ಕನ ಕುತ್ತಿಗೆಯಲ್ಲಿ. ಇದನ್ನ ಅಲ್ಲಿಗೆ ಸೇರಿಸ್ಬಿಡಿ ಬಾವ, ಪ್ಲೀಸ್. ಛೇ, ನನ್ನ ಪದ್ಮಿನಿನ ನಾನೇ ತಪ್ಪು ತಿಳ್ಕೊಂಬಿಟ್ನಲ್ಲ. ಅವಳ ಪರಿಸ್ಥಿತಿ, ಅವಳ ಒದ್ದಾಟ ಏನು ಅಂತಲೇ ಅರ್ಥ ಮಾಡ್ಕೊಳ್ದೆ ನಂಗೆ ಮೋಸ ಮಾಡಿದ್ಲು ಅಂತ ಅಂದ್ಕೊಂಡು ಅವಳನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಂಬಿಟ್ಟೆ. ಪ್ಲೀಸ್ ನನ್ನ ಫಾಲೋ ಮಾಡಬೇಡ. ನಿನ್ನ ಜೊತೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ಒಪ್ಪ ಮಾಡ್ಕೋಬೇಡಿ ನಂದನವ್ರೆ. ಕೊಟ್ಟ ಮಾತಕ್ಕೆ ತಪ್ಪಿ ನನ್ನ ಪ್ರೀತಿಗೆ ವಂಚನೆ ಮಾಡಿರೋ ನಿನ್ನ ಹತ್ರ ನನಗೇನು ಮಾತೆ? ಗೆಟ್ ಲಾಸ್ಟ್. ಯಾಕೆ ನನ್ನ ಹಿಂದಿಂದೆ ಬರ್ತಾ ಇದೆಯಾ? ನೀನು ನನ್ನ ಹಿಂದೆ ಬರಬೇಡ ಅಷ್ಟೇ. ನಂದನವ್ರೆ, ನಿಮ್ ಕೈ ಮುಗಿ ಕೇಳ್ಕೊತೀನಿ, ಸ್ವಲ್ಪ ನಮಗೂ ಮಾತಾಡಕ್ಕೆ ಅವಕಾಶ ಕೊಡಿ. ಸಾಕದ್ದೀನಿ. ಬಾಬಾ ಬಾಬಾ, ವಾರದಲ್ಲಿ ಒಂದು ದಿವಸ ಉಪವಾಸ ಇದ್ದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಯ್ಯೋ, ಈ ಮನೇಲಿ ಒಂದೇ ದಿನ ಉಪವಾಸ ಮಾಡಿದ್ದಕ್ಕೆ ನನಗೆ ಸಾಕಾಗಿ ಹೋಗಿದೆ. ಇನ್ನು ಈ ಅಮ್ಮಾಜಿ ವಾರಕ್ಕೊಂದಿನ ಉಪವಾಸ ಅಂದರೆ ಅಷ್ಟೇ ನನ್ನ ಕತೆ. ಮೊದಲೆಲ್ಲ ವಾರದಲ್ಲಿ ಒಂದು ಉಪವಾಸ ಇರ್ತಾ ಇದ್ದೆ. ನಾನು ಹಣ್ಣು ಕೂಡ ತಿಂತಾ ಇರಲಿಲ್ಲ.
ಬರೀ ನೀರಲ್ಲೇ ಇರ್ತಿದ್ದೆ. ವಯಸ್ಸಾಗ್ತಿದ್ದ ಹಾಗೆ ಎಲ್ಲವೂ ಬಿಟ್ಬಿಟ್ಟೆ. ಪೂರ್ವಿ, ಬಾ, ನೀನು ಹಣ್ತೀನಿ. ಬೇಡ ಅಮ್ಮಾಜಿ, ನಾನು ನೀರು ಕುಡಿದೆ. ಜಯಂತಿ, ನಾವೆಲ್ಲರೂ ಉಪವಾಸ ಮಾಡ್ತಿದ್ದೀವಿ ಅಂತ ಪೂರ್ವಿನೂ ಉಪವಾಸ ಮಾಡ್ತಿದ್ದಾಳೆ. ನೋಡಿ ಎಂಥ ಸಂಸ್ಕಾರ ಅಂತ. ಬೇರೆ ಯಾರಾದರೂ ಆಗಿದ್ದಿದ್ರೆ ನಮ್ಗ್ಯಾಕೆ ಬೇಕಿದೆಲ್ಲ ಅಂತ ಹೊಟ್ಟೆ ತುಂಬ ಊಟ ಮಾಡಿರೋರು. ಈ ಮನೆಗೆ ಬಂದು ಒಂದೇ ಒಂದಿನ ಏನು ಕೆಲಸ ಮಾಡದೆ ಬಿಟ್ಟು ತಿಂತಾ ಇರೋಳು. ಮೇ ಬಿ ತಿಂದಿದ್ದು ಅರಗದೆ ಉಪವಾಸ ಇರ್ಬೋದು. ಪೂರ್ವಿ, ನೀನು ಯಾಕಮ್ಮ ಉಪವಾಸ ಇದೆಯಾ? ಆವಾಗಲೇ ಹೇಳಿದ್ನಲ್ಲ ಊಟ ಮಾಡು ಅಂತ. ಇವತ್ತು ಒಂದಿನ ತಾನೇ, ಪರವಾಗಿಲ್ಲ. ಅವಳಿಗೆ ಉಪವಾಸ ಇದ್ದು ಅಭ್ಯಾಸ ಇದೆ ಅನ್ಸುತ್ತೆ. ಅದಕ್ಕೆ ನೋಡಿ ಎಷ್ಟು ಆರಾಮಾಗಿದ್ದಾಳೆ. ಜಯಂತಿ, ಪದ್ಮಿನಿ ನಂದನೆಲ್ಲಿ ಊಟ ಮಾಡಿದ್ರಾ? ಅಮ್ಮಾಜಿ, ಪದ್ಮಿನಿ ಇನ್ನೂ ಬಂದಿಲ್ಲ. ನಂದನ್ ಬಂದಿದ್ದ, ಮತ್ತೆ ಆಚೆ ಹೋದ. ಏನು, ಒಬ್ಬನೇ ಬಂದ ಮತ್ತೆ ಹೋದ್ನಾ? ಅವನು ಹೋಗಿದ್ದು ಪದ್ಮಿನಿ ಜೊತೆ ತಾನೆ? ನೋಡಿದ್ರ ಅಮ್ಮಾಜಿ, ಅವರಿಬ್ರು ಜಗಳ ಆಡ್ತಾರೆ ಅಂದ್ರೆ ನೀವು ನಂಬಲೇ ಇಲ್ಲ. ಈಗ ಜಗಳ ಆಡದೇ ಇರೋರು ಹೇಗೆ ಬೇರೆ ಬೇರೆ ಬರಕ್ ಸಾಧ್ಯ? ಆದರೆ ಅವರಿಬ್ರು ಇನ್ನೂ ಮನೆಗೆ ಬಂದಿಲ್ವಲ್ಲ. ಮಧ್ಯದಲ್ಲೇ ಬಂದು ಹೋದ ನಂದನ್ನು ಅಂತ ಜಯಂತಿ ಬೇರೆ ಹೇಳ್ತಿದ್ದಾಳೆ. ಏನು ನಡೀತಿದೆಯೋ ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ನನಗೂ ಏನೂ ಅರ್ಥ ಆಗ್ತಿಲ್ಲ ಅಮ್ಮಾಜಿ. ಆದರೆ ಅವರಿಬ್ರು ಮಧ್ಯೆ ಏನೂ ಸರಿ ಇಲ್ಲ ಅನ್ನೋದಂತೂ ಸತ್ಯ. ಅಲ್ಲ, ಕಾಲು ನೋವಿರೋ ನಂದನ್ ಒಬ್ಬನೇ ಯಾಕೆ ಮನೆಗೆ ಬಂದ? ಜೊತೆಗೆ ಹೋದ ಪದ್ಮಿನಿ ಎಲ್ಲಿ ಹೋದ್ಲು? ಮತ್ತೆ ನಂದನ್ ಯಾಕೆ ಆಚೆ ಹೋದ? ನೀವೇ ಹೇಳಿ ಅಮ್ಮಾಜಿ. ಏನು ನಡೀತೈತೆ ಅಂತ ನನಗೆ ಗೊತ್ತಿದ್ರು ನಿಮ್ಮ ಹತ್ರ ಹೇಳೋಕ್ಕಾಗ್ತಿಲ್ಲ. ಆ ಧೈರ್ಯ ನನಗಿಲ್ಲ. ಒಂದು ವೇಳೆ ಹೇಳಿದ್ರು ಆ ಸತ್ಯನ ನೀವು ತಡ್ಕೊಳಕ್ಕಿಲ್ಲ ಅಮ್ಮಾಜಿ. ಇದು ನಮ್ಮ 3 ಜನರ ಮಧ್ಯೆ ನಡೀತಿರೋ ಒದ್ದಾಟ. ಇದಕ್ಕೆಲ್ಲ ಪರಿಹಾರ ನಂದನವ್ರ ಕೈಲೈತೆ. ಪದ್ಮಿನಿ, ಎಲ್ಲಿ ಹೋದೆ ನೀನು? ಬೇಗ ಸಿಕ್ಬಿಡು ಪ್ಲೀಸ್. ಹಾಸ್ಪಿಟ್ಲ್ ಹತ್ರ ಸ್ವಲ್ಪ ಬೇಗ ಹೋಗಿ. ಛೇ, ಅವರಿಬ್ಬರ ಮಧ್ಯೆ ಏನಾದರೂ ಭಿನ್ನ ಅಭಿಪ್ರಾಯ ಇದ್ದರೆ ಬಗೆಹರಿಸ್ಕೊಳ್ಳಿ. ಹೆಚ್ಚು ಹೊತ್ತು ಅವರಿಬ್ಬರು ಸಮಯ ಕಳೀಲಿ ಅನ್ನೋ ಕಾರಣಕ್ಕೇನೆ ಅವರಿಬ್ಬರನ್ನು ಹಾಸ್ಪಿಟ್ಲಿಗೆ ಕಳಿಸಿದ್ದು. ಅದೇ ತಪ್ಪಾಗೋಯ್ತಾ ನಂದು ಅಂತ. ಅಮ್ಮಾಜಿ, ನಾನು ಪದ್ಮಿನಿ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಪದ್ಮಿನಿ ನಂದನ್ಗೆ ತುಂಬ ಕಿರಿಕಿರಿ ಮಾಡ್ತಾಳೆ. ನಂದನ್ ಅಂತೂ ಖುಷಿಯಾಗಿಲ್ಲ. ಪದ್ಮಿನಿನೇ ಕಿರಿಕಿರಿ ಮಾಡ್ತಿದ್ದಾಳೆ ಅಂತ ಯಾಕೆ ಹೇಳ್ತಾ ಇದೆಯಾ ಚಂಚಲ? ಅದರಲ್ಲಿ ನಮ್ಮ ನಂದಂದು ತಪ್ಪಿರಬಹುದಲ್ವಾ? ನನಗೆ ಗೊತ್ತಿದ್ದ ಹಾಗೆ ಪದ್ಮಿನಿ ನಂದನ್ ಜೊತೆ ಚೆನ್ನಾಗೇ ಮಾತಾಡ್ತಾಳೆ. ಆದರೆ ನಮ್ಮ ನಂದನ್ನೇ ಯಾಕೋ ಮನಸ್ಸು ಕೆಡಿಸ್ಕೊಂಡಿದ್ದಾನೆ. ಅದೇ ಮನ್ಸ್ ಕೆಡೋದಕ್ಕೆ ಅವಳೇ ಕಾರಣ ಅಂತ ನಾ ಹೇಳ್ತಿರೋದು. ಛೇ, ಇವರಿಬ್ರಿಗೂ ಇದೊಂದು ಆಟ ಆಗೋಗಿದೆ. ಮೊನ್ನೆನೂ ಇದೇ ಥರ ಮಾಡಿದ್ರು. ಹೇಳ್ದೆ ಕೇಳ್ದೆ ಹೋದ್ರು. ಇಡೀ ರಾತ್ರಿ ಇವ್ರಿಗೋಸ್ಕರ ನಾವು ಕಾಯ್ತಾ ಕೂತಿದ್ವಿ. ಮಾರನೇ ದಿನ ಬೆಳಗ್ಗೆ ಬಂದರು. ಇವತ್ತು ಇಷ್ಟೊತ್ತಾದರೂ ಇನ್ನು ಪತ್ತೆನೇ ಇಲ್ಲ. ದೇವ್ರೆ, ಅಕ್ಕ ಮತ್ತು ನಂದನ್ ಅವರು ಎಲ್ಲೇ ಇದ್ದರೂ ಆದಷ್ಟು ಬೇಗ ಮನೆಗೆ ಬರಲಿ. ಬರೋ ಅಷ್ಟರಲ್ಲಿ ಅವರಿಬ್ಬರ ಮಧ್ಯೆ ಇದ್ದ ಮನಸ್ತಾಪ ದೂರ ಆಗಿರಲಿ. ಎಕ್ಸ್ಕ್ಯೂಸ್ ಮೀ, ಬೆಳಗ್ಗೆ ನನ್ನ ವೈಫ್ ಬಂದಿದ್ರು. ಅವ್ರನ್ನೇನಾದ್ರು ನೋಡಿದ್ರ ನೀವು? ಯಾರು? ಇವ್ರು ಇಲ್ಲ ಸರ್. ಛೇ, ನನ್ನ ಪದ್ಮಿನಿ ತುಂಬ ಬೈದ್ಬಿಟ್ಟೆ. ತುಂಬ ನೋವಾಗಂಗೆ ಮಾತಾಡ್ಬಿಟ್ಟೆ. ಅವಳು ತಪ್ಪೇ ಇಲ್ಲದೆ ಇದ್ರು ಅವಳನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟೆ. ಛೇ, ಪದ್ಮಿನಿ, ನನಗೆ ಒಂದು ಸಲ ಸಿಕ್ಬಿಡು.
ಶಿಟ್, ಫೋನ್ ಬೇರೆ ಕನೆಕ್ಟ್ ಆಗ್ತಿಲ್ಲ. ನಾನು ಬೈದೆ ಅನ್ನೋ ಬೇಜಾರಲ್ಲಿ ನಿಜವಾಗ್ಲೂ ಊರಿಗೇನಾದ್ರು ಹೊರಟ್ಬಿಟ್ಯಾ? ನಡೀರಿ. ಸರಿಯಾಗಿ ಕೇಳಿಸ್ಕೊ, ನೀನು ನನ್ನ ಹಿಂದೆ ಬರಬೇಡ. ನನ್ನ ಯಾವ ಕೆಲಸನೂ ನೀನು ಮಾಡ್ಕೊಡ್ಬೇಡ. ಹೊರಟೋಗಿ ನನ್ನ ಜೀವನದಿಂದ. ನಂದನವ್ರೆ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಾನು ನಿಮಗೆ ಯಾವ ಮೋಸನೂ ಮಾಡಿಲ್ಲ. ನನ್ನ ನಂಬಿ ದಯವಿಟ್ಟು ನನ್ನ ದೂರ ಮಾಡಬೇಡಿ. ಇಲ್ಲ ಪದ್ಮಿನಿ, ಐ ಆಮ್ ಸಾರಿ ಪದ್ಮಿನಿ. ನೀನು ಬರೆದಿದ್ದ ಲೆಟ್ರನ್ನ ನಾನು ಇವತ್ತು ನೋಡಿದೆ. ನನಗೀಗೆಲ್ಲ ಅರ್ಥ ಆಗಿದೆ. ನಿಂದೇನು ತಪ್ಪಿಲ್ಲ ಪದ್ಮಿನಿ. ನೀನು ಅರ್ಥ ಮಾಡ್ಕೊಳ್ತಿರೋ ನಿಂದು ತಪ್ಪು. ಪದ್ಮಿನಿ, ನಂದನವ್ರೆ, ನನ್ನ ಕ್ಷಮಿಸ್ಬಿಡಿ. ನೀವು ಬರಬೇಡ ಅಂತ ನನ್ನ ಅರ್ಥ ದಾರಿಗೆ ಬಿಟ್ಟು ಬಂದ್ರು ನಾನು ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ನನಗೆ ಬೇರೆ ದಾರಿನೇ ಕಾಣಲಿಲ್ಲ. ಅಪ್ಪ ಇನ್ನು ಮನೆಗೆ ಹೋಗೋಕ್ಕೂ ಮನಸ್ಸು ಒಪ್ಪಲಿಲ್ಲ. ಅಲ್ಲಿಗೆ ಹೋದ್ರೆ 1000 ಪ್ರಶ್ನೆ ಕೇಳ್ತಾರೆ. ಎಲ್ಲ ಸತ್ಯ ಹೇಳೋ ಧೈರ್ಯ ನನಗಿಲ್ಲ. ಮತ್ತೆ ಈ ಮನೆಗೆ ಬರಲಿಲ್ಲ ಅಂದರೆ ಮನೆಯವರೆಲ್ಲ ಕಂಗಾಲಾಗ್ತಾರೆ. ಮೊನ್ನೆ ನಾವಿಬ್ರು ಇಡೀ ರಾತ್ರಿ ಮನೆಗೆ ಬರಲಿಲ್ಲ ಅಂತ ಮನೆಯವರೆಲ್ಲ ಎಷ್ಟು ಗಾಬರಿ ಆಗಿದ್ರು, ನೀವೇ ನೋಡಿದ್ರಲ್ಲ. ಅಮ್ಮಾಜಿ ಬೇರೆ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟವ್ರೆ. ಅವ್ರಿಗೊಂದು ಮಾತು ಹೇಳ್ದಲೆ ಹೋಗಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ನಂದನವ್ರೆ, ಮತ್ತೆ ನಾನು ಹೋಗೋಕ್ಕೂ ಮುಂಚೆ ನನ್ನ ಕರ್ತವ್ಯನ ಮುಗಿಸೇ ಹೋಗಬೇಕು ಅಂತ ನಿರ್ಧಾರ ಮಾಡಿದೆ. ನೀವು ನನಗೆ ಎಷ್ಟೇ ಬೈದ್ರು, ಚುಚ್ಚು ಮಾತಾಡಿದ್ರು, ಇಲ್ಲಿಗೆ ಬರೋಣ ಅಂತ ಬಂದ್ಬಿಟ್ಟೆ. ನಿಮ್ಗೆಲ್ಲ ಸತ್ಯ ಅರ್ಥ ಮಾಡಿ ನಾನು ಇಲ್ಲಿಂದ ಹೋಗೋದು. ಅಲ್ಲಿ ತನಕ ನೀವು ನನ್ನ ಆಚೆ ಹತ್ತಿದ್ರು ನಾನು ಇಲ್ಲಿಂದ ಹೋಗೋಕ್ಕಿಲ್ಲ.